ಅವ್ರಿಗೆ ಹೋಗಿರೋ ಕೆಲಸ ಅಲ್ಲಿ ಪ್ರದರ್ಶನಕ್ಕೆ, ಅವ್ರು ಪ್ರದರ್ಶನ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಮಾಡಬಾರ್ದು ಅವರು. ಎಲ್ಲೆಲ್ಲಿ ಪ್ರದರ್ಶನ ಮಾಡಿದಿರಿ ಇದಾಯ್ತು ಅವರು ತಾವು? ಸರ್ ನಾನು ಎಲ್ಲ ಕಲಾವಿದರು ಹೇಳ್ದಂಗೆ ಹಳ್ಳಿಯಿಂದ ದಿಲ್ಲಿವರೆಗೂ ಪ್ರದರ್ಶನಗಳನ್ನ ಮಾಡಿದ್ದೀನಿ ಸರ್. ನಾನು ಇಡೀ ಕರ್ನಾಟಕ, ಇಡೀ ಭಾರತ ಸುತ್ತ ಬಂದಿದ್ದೀನಿ ನಾನು. ಜೊತೆಗೆ ದ್ವೀಪ್ ಭಾರತ್ ಅಂತ ಹೇಳಿ ತುಂಬ ವಿಶೇಷ ಕಾರ್ಯಕ್ರಮ ಇದು. ನಮ್ಮ ಲಕ್ಷದ್ವೀಪ, ಕೇರಳದ ಪಕ್ಕ ಇರೋ ಲಕ್ಷದ್ವೀಪದಲ್ಲಿ ಸುಮಾರು 28 ಬೇರೆ ಬೇರೆ ರಾಜ್ಯಗಳನ್ನ ಕರೆಸಿ ಮಾಡಿರುವಂಥ ಕಾರ್ಯಕ್ರಮ. ಅಲ್ಲಿ ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ದೀನಿ. ಅಲ್ಲಿಗೆ ಹೋಗಿ ನಾನು ಡೊಳ್ಳು ಕುಣಿತನೇ ಪರ್ಫಾರ್ಮೆನ್ಸ್ ಮಾಡಿದ್ದು. ವೆರಿ ಗುಡ್. ಈ ನಮ್ಮ ರಾಜ್ಯದ ಗಂತವ್ಯದ ರಾಜ್ಯಪಾಲರ ಮುಂದೆ ಕೂಡ ತಾವು ಪ್ರದರ್ಶನ ಮಾಡಿದಿರಿ, ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದಿರಿ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ. ಈ ಸತಿ ರಾಜಭವನದಲ್ಲಿ ಅವರು ಕನ್ನಡೋತ್ಸವವನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಫಾರ್ಮಾಲಿಟಿ ಸ್ಟಾರ್ಟ್ ಆಗಿದೆ. ಎಲ್ಲ ಬೇರೆ ಬೇರೆ ರಾಜ್ಯಗಳ ಅವರವರ ರಾಜ್ಯದ ಏನು ದಿನಾಚರಣೆ ಇರುತ್ತೆ ಆ ದಿನಾಚರಣೆಗಳ ಕಡ್ಡಾಯವಾಗಿ ರಾಜಭವನಗಳನ್ನು ಆಚರಣೆ ಮಾಡಬೇಕಂತ ನಿಟ್ಟಿನಲ್ಲಿ ಈ ವರ್ಷದ ಹಿಂದಿನ ವರ್ಷದಿಂದ ಪ್ರಾರಂಭ ಆಗಿದೆ. ಈ ಕಳೆದ ವರ್ಷ ನನಗೆ ಅವಕಾಶ ಸಿಕ್ಕಿತ್ತು, ನನ್ನ ತಂಡಕ್ಕೂ ಮತ್ತು ನನಗೆ. ನನ್ನ ರಾಜಭವನದಲ್ಲಿ ಹೋಗಿದ್ದೆ, ನಾನು ರಾಜಭವನದಲ್ಲಿ ಹೋಗಿದ್ದೆ. ಪರ್ಫಾರ್ಮೆನ್ಸ್ ಕೂಡ ನಾನು ಪ್ರದರ್ಶನ ಕೂಡ ಕೊಟ್ಟೆ. ಗೆಹ್ಲೋಟ್ ಸಾಹೇಬರು ತುಂಬ ಖುಷಿ ಪಟ್ಟು ನಮ್ಗೆ ನನ್ನ ಜೊತೆಗೆ ಬೇರೆ ತಂಡಗಳು ಬಂದಿತ್ತು. ನಮ್ಮ ಜನಪದ ತಂಡ ನಾವು ಹೋಗಿದ್ವಿ, ಒಂದು ಯಕ್ಷಗಾನ ತಂಡ ಬಂದಿತ್ತು, ಇನ್ನೊಂದು ಹಾಡುಗಾರಿಕೆ, ಇನ್ನೊಂದು ಭರತನಾಟ್ಯಂ ತಂಡ ಬಂದಿತ್ತು. ಎಲ್ಲ ತಂಡಗಳಿಗೂ ಜನಪದ ಎರಡು ಎಲ್ಲ ತಂಡಗಳು ಇತ್ತು. ಅವೆಲ್ಲ ತಂಡಗಳ ನಾಯಕರಿಗೆ ನಮ್ಮ ಗವರ್ನರ್ ಸರ್ ಗೆಹ್ಲೋಟ್ ಸರ್ ಅವರು ಅಭಿನಂದಿಸಿದ್ದಾರೆ. ನಿಮಗೆ ಮಾತಾಡೋ ಅವಕಾಶ ಸಿಕ್ಕಿತ್ತು, ಮಾತಾಡಿದೆ. ನನಗೆ ತುಂಬ ಖುಷಿ ವಿಚಾರ ಅಂತಂದರೆ ಅವರು ಗೆಹ್ಲೋಟ್ ಸರ್ ನೇರ ಮಾತಾಡಿದಾಗ ಎಷ್ಟು ದಿವಸ ಪ್ರಾಕ್ಟೀಸ್ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀರಾ ಪರ್ ಡೇ ಅಂತ ಕೇಳಿದರು. ಸೊ ನಾನು ಹೇಳಿದೆ ಲೈಕ್ ಅದು ನನಗೆ ಪ್ರಾಕ್ಟೀಸು ತುಂಬ ಇಂಪಾರ್ಟೆಂಟ್ ಅಂತಲೂ ಅನಿಸ್ತು. ಆದರೆ ನಾನು ಪ್ರತಿ ಅವರ್ ಒಂದು ಅರ್ಧ ಅವರ್ ಅಂತ ನಮಗೆ ಪ್ರದರ್ಶನ ಇದ್ದಾಗಿರೋ ನಾವು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದ್ರಿಂದ ಅದು ಪ್ರಾಕ್ಟೀಸ್ಗೆ ಪಟ್ಟಿಸ್ಕೊಳ್ತೀವಿ ನಾವು ಆ್ಯಕ್ಚುಲಿ ಅಂತ ಹೇಳಿದೆ ನಾನು ಅವ್ರಿಗೆ. ಏನಂತ ಮಾತಾಡಿದ್ರು? ಖುಷಿಪಟ್ಟರು. ಹೆಸರು ಕೇಳಿದ್ರು, ಎಲ್ಲಿಂದ ಅಂತ ಕೇಳಿದ್ರು. ನಾನು ಹೇಳಿದೆ ಹಿದಾಯತ್ ಅಹಮದ್ ಅಂತ ಹೇಳಿ. ಸೊ ಅವರು ಖುಷಿಪಟ್ಟರು. ಆಮೇಲೆ ಜೊತೆಗೆ ಮೂಲತಃ ಬೆಂಗಳೂರು ಅಂತಲೂ ಹೇಳಿದೆ ನಾನು ಅವ್ರಿಗೆ. ಸೊ ಇಲ್ಲಿ ಜನಪದ ಕಲಾವಿದನಾಗಿ, ಒಬ್ಬ ವಿದ್ಯಾವಂತನಾಗಿ ನಾನು ನನ್ನ ಬದುಕು ಕಟ್ಕೊಳ್ಳೋದು ಒಂದು ಭಾಗವಾಗಿದ್ದರೆ, ಜನಪದ ಕಲಾವಿದರಿಗೆ, ಜನಪದ ರಂಗಭೂಮಿಗೆ ವಿಶೇಷವಾಗಿ ಏನು ದಕ್ಕಬೇಕು ಆ್ಯಕ್ಚುಲಿ ಅದ್ರ ಬಗ್ಗೆ ಹೋರಾಟ ನನ್ನಲ್ಲಿ ಅದು ಬೇರೆ ಲೆವೆಲ್ಗೆ ಇದೆ. ಸೊ ನೀವು ನಾನು ಜೀವನ ಕಟ್ಕೊಂಡಿರೋದು ಒಂದಿದ್ರು ನಮ್ಮ ಜನಪದ ಕಲಾವಿದರು ಈಗೂ ಇರ್ತಾರೆ ಅನ್ನೋದು ಒಂದು ಮಾಡೆಲ್ ಆಗಬೇಕು ಅನ್ನೋದು, ಹೀಗೂ ನಾವು ಜೀವನ ಮಾದರಿ ಕಲಾವಿದ ನಾವು ಈಗಲೂ ಜೀವನ ಕಟ್ಕೊಬೋದು ಅನ್ನೋದ್ರ ಬಗ್ಗೆ. ಮುಂದೆ ಈಗ ಸಾಕಷ್ಟು ಯುವಕರಲ್ಲಿ ಇದನ್ನ ಕಲೆನ ಅಪ್ಕೊಂಡ್ರೆ ಮುಂದೆ ಜೀವನ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕ್ವಶನ್ಸ್ಗಳು ರೈಸ್ ಆಗ್ಬೋದು ಬೇರೆ ಯುವಕರುಗಳಿಗೆ. ಈಗ ಇದನ್ನ ನಾನು ತಗೊಂಡ್ರೆ ಇದನ್ನು ನಾನು ಕೇಳಿದ್ದೆ. ನಾನು ಕಳೆದ ಸಂಚಿಕೆಗಳಲ್ಲಿ ನಮ್ಮ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಅಧ್ಯಕ್ಷರು ಶ್ರೀಮತಿ ಶುಭಾ ಧನಂಜಯ ಅವರು ಬಂದಿದ್ದಾಗ ನಮ್ಮ ಸ್ಟುಡಿಯೋಗೆ ಈ ಪ್ರಶ್ನೆ ನಾನು ಕೇಳಿದ್ದೆ. ಮೇಡಮ್, ಎಲ್ಲರೂ ಕೂಡ ಇವತ್ತು ಶಾಸ್ತ್ರೀಯ ಕಲೆಗಳ ಕಡೆಗೆ ವಾಲ್ತಾ ಇದ್ದಾರೆ, ಜನಪದ ಕಲೆ ಕಡೆ ಯಾರೂ ಬರ್ತಿಲ್ಲ. ತಂದೆ ತಾಯಿಗಳಾದಂಥವ್ರು ಮಕ್ಕಳನ್ನು ಭರತನಾಟ್ಯಕ್ಕೆ ಹಾಕ್ತೀನಿ, ಕುಚಿಪುಡಿಗೆ ಹಾಕ್ತೀನಿ, ಕೀಬೋರ್ಡ್ಗೆ ಹಾಕ್ತೀನಿ, ತಬಲಾಗೆ ಹಾಕ್ತೀನಿ ಅಂತಾರೆ ಹೊರತು ಡೊಳ್ಳು ಕಲಿಸ್ತೀನಿ, ತಮಟೆ ಓಡಿಸ್ತೀನಿ ಅಂತ ಯಾರು ಹೇಳಲ್ಲ ಮೇಡಮ್ ಅಂತ. ಸೊ ಈ ನಿಟ್ಟಿನಲ್ಲಿ ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. ಮುಂದಿನ ಪೀಳಿಗೆಗೆ ಈ ಕಲೆಯನ್ನು ಪಸರಿಸೋಕೆ ನಿಮ್ಮ ಸಂಸ್ಥೆ ಹೆಸರೇ ಇಟ್ಕೊಂಡು ರಂಗಚಾರಕ ಸಂಸ್ಥೆ, ಆ ಹೆಸರೇ ಹೇಳೋ ಥರ ಒಂದು ರಂಗಚಾರಕವನ್ನು ಮಾಡಬೇಕಾದ್ರೆ ಏನೆಲ್ಲ ಒಂದು ರೂಪುರೇಷೆಗಳನ್ನ ಇಟ್ಕೊಂಡಿದ್ದೀರಿ ನಿಮ್ಮ ಬದುಕಿನಲ್ಲಿ? ಸರ್, ಅದು ಈಗ ಸಾಮಾನ್ಯವಾಗಿ ಇಂಥ ಚಟುವಟಿಕೆಗಳು ತೊಡಗಿಸ್ಕೊಂಡಿರೋರಿಗೆ ಅವರು ಸಂಸ್ಥೆ ಮಾಡ್ಕೊಬೇಕು ಅನ್ನೋದು ಎಲ್ಲರ ಮಾತಿಂದ ಕೇಳಿಬರುವಂಥದ್ದು, ನಮ್ಮ ಹಿರಿಯರಿಂದ ಕೇಳಿಬರುವಂಥದ್ದು. ಸೊ ನಾನು ನನ್ನ ಸಂಸ್ಥೆಗೆ ಹೆಸರು ಇಡಬೇಕಂತ ನಾನು ತಲೆಗೆ ಗೊಂದಲ ಇಟ್ಕೊಂಡಾಗ ನಾನು ಕರ್ನಾಟಕ ಜನಪದ ಕಲಾಕೋಶ ಡಾಕ್ಟರ್ ಹಿಚಿ ಬೋರ್ಲಿಂಗ್ ಬರೆದಿರುವಂಥ ಪುಸ್ತಕಗಳ ಹಿಂದೆ ಶಬ್ದಕೋಶದಲ್ಲಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಡೊಳ್ಳು ಈಗ ಒಂದೊಂದು ಕಲೆಗೆ ಸಂಬಂಧಪಟ್ಟ ಶಬ್ದಕೋಶದಲ್ಲಿ ಅವರು ಶಬ್ದಾರ್ಥಗಳನ್ನ ಕೊಟ್ಟ ಹೋಗಿದ್ದಾರೆ. ಸೊ ನಾನು ಅಲ್ಲಿ ನೋಡಿದಾಗ ನನಗೆ ಬೇರೆ ಬೇರೆ ಇದರಲ್ಲಿ ಹೋದಾಗ ನನಗೆ ಚಾರಕ ಅನ್ನೋದು ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ನಮ್ಮ ಎಲ್ಲವನ್ನು ಒಳಗೊಂಡಿರುವಂಥ ರಂಗಕ್ಕೆ ನಾನು ಸೇವಕನಾಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಚಾರಕ ಪದದ ಅರ್ಥ ಸೇವಕ ಅಂತ ಹೇಳಿ, ಸೊ ರಂಗಚಾರಕ ಅಂತ ಹೇಳಿ ನಾನು ಟ್ರಸ್ಟ್ ಅಂತ ಕಟ್ಕೊಂಡಿದ್ದೀನಿ. ಸೊ ಅದ್ರ ಮುಖೇನ ನಾವು ಶಾಲಾಂಗಳಲ್ಲಿ ಜಾನಪದ ಮತ್ತು ಕಾಲೇಜಿನಲ್ಲಿ ಜಾನಪದ ಅಂತ ಹೇಳ್ಬಿಟ್ಟು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಸೊ ಉಚಿತನೂ ಮಾಡ್ತೀವಿ, ಅವರು ರಿಕ್ವೈರ್ಮೆಂಟ್ ಇದ್ದಾಗ ನಮ್ಗೆ ಅಪ್ರೋಚ್ ಹೋಗ್ತಾರೆ. ಹಂಗೂ ಆ ನಿಟ್ಟಿನಲ್ಲಿ ಹೋಗಿ ಶಾಲೆಗಳಲ್ಲಿ ತರಬೇತಿ ಕೊಟ್ಟು ಆ ಮಕ್ಕಳಿಗೆ ಅಲ್ಲಿ ನನ್ನ ಜನಪದ ಅಂದರೆ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಂಟ್ರಾಕ್ಷನ್ ಮಾಡಿದಾಗ, ನಾನು ಜನಪದ ಅಂತಂದರೆ ಪುಸ್ತಕಗಳನ್ನ ತಿಳ್ಕೊಳ್ಳೋದ್ಕಿಂತ
ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಶಾಲೆಗೆ ಹೋಗ್ತೀನಿ, ಅಲ್ಲಿ 10 ಮಕ್ಕಳಿಗೆ ನಾನು ಜನಪದ ಅಂತ ಹೇಳ್ಕೊಟ್ಟಾಗ ಅವ್ರಿಗೆ ಹೇಳ್ಕೊಡ್ತಿರುವಾಗ ಕುಣಿತಗಳು ಹೇಳ್ತಿರುವಾಗ ನಾನು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತೀನಿ. ಜನಪದ ಅಂದರೆ ಏನು ಅಂತ ಕೇಳ್ತೀನಿ. ಅವ್ರು 10 ಜನ ನನಗೆ 10 ಥರ ಆನ್ಸರ್ ಕೊಡ್ತಾರೆ. ಸೊ ಅಲ್ಲಿ ನನಗೆ ಜನಪದ ಅಂದರೆ ಇಷ್ಟು ಅನ್ನೋದು ನಾನು ಅಲ್ಲಿ ತುಂಬ ಆಳವಾಗಿ ಅರ್ಥ ಮಾಡ್ಕೊಂಡಿರುವಂಥದ್ದು. ಈಗ ನಾವು ಜನಪದ ಅಂದರೆ ಬಾಯಿಂದ ಬಾದಿಗೆ ಹರಡಿರುವಂಥದ್ದು. ಸಾಮಾನ್ಯವಾಗಿ ನಾವು ಹೇಳುವಂಥ ಬೇಕಾದಷ್ಟು ಅದಕ್ಕೆ ನಾವು ಉತ್ತರಗಳನ್ನ ಕಂಡು ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ರಂಗಚರಕ ಫೌಂಡೇಶನ್ ಟ್ರಸ್ಟಿಂದ ಈ 2 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಬರುವಂಥ ಹುಡುಗರು ಇದನ್ನ ಜನಪದ ರಂಗಭೂಮಿನ ಅಥವಾ ಯಾವುದೋ ಒಂದು ಕಲೆನ ಇಟ್ಕೊಂಡು ತಮ್ಮ ಜೀವನ ಕಟ್ಕೊಳ್ಳೋವಂಥ ಹುಡುಗರು ಅವ್ರಿಗೆಲ್ಲದರಲ್ಲೂ ತಮ್ಮನ್ನು ತೊಡಗಿಸ್ಕೊಬೇಕು. ಅವ್ರ ನಾಟಕನೂ ಯಾವುದೋ ಒಂದು ಶಾಲೆ ಕಾಲೇಜಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದೆ ಅಂತಲೇ ನಾಟಕ ಮಾಡ್ಸೋಕ್ಕೂ ರೆಡಿ ಇರಬೇಕು. ಯಾವುದೋ ಒಂದು ಜನಪದಕ್ಕೆ ಸಂಬಂಧಪಟ್ಟಿದ್ದು ಒಂದು ಡೆಕೋರೇಷನ್ ಮಾಡಿಕೊಡಿ ಅಂದರೆ ಅದನ್ನು ಕಲ್ತಿರಬೇಕು. ಡೊಳ್ಳು ಕುಣಿತ ಬಿಟ್ಟು ಕಂಸಾಳೆನೂ ಮಾಡಿಸಿ ಅಂದರೆ ಅದನ್ನು ಕಲ್ತಿರಬೇಕು. ಸೊ ಇದು ಇನ್ನೊಂದು ಆಯಾಮ ಒಬ್ಬ ಜನಪದ ಹೊಸ ಯುವಕರಿಗೆ, ಯುವ ಮನಸ್ಸುಗಳಿಗೆ ಯಾವ ವಿಷಯಗಳನ್ನ ಇಟ್ಕೊಂಡು ಜನಪದವನ್ನು ಮುಟ್ಟಿಸುವಂಥ ಕೆಲಸ ಮಾಡ್ಬೋದು ಅಂತ. ಸೊ ಕಾಲೇಜುಗಳಲ್ಲಿ ಜನಪದ ಜಾತ್ರೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಅಲ್ಲಿ ಕಾಲೇಜಲ್ಲಿರುವಂಥ ಹುಡುಗರುಗಳನ್ನ ತರಬೇತಿಯನ್ನು ನೀಡಿ ಅವ್ರಿಗೆ ಪ್ರದರ್ಶನಕ್ಕೆ ಅವಕಾಶ ಮಾಡಿ ಆಮೇಲೆ ಅವ್ರಿಗೆ ಮುಂದೆ ಅವಕಾಶಗಳನ್ನ ಕೊಟ್ಟು ಅವಾಗ ತಿಳುವಳಿಕೆ ಹೋಗುತ್ತೆ ಅವ್ರಿಗೆ. ಸೊ ಜನಪದ ಕಲೆ ಅಂದರೆ ಏನು, ಇದರ ಪ್ರದರ್ಶನ ಇರುತ್ತೆ, ಇದರ ರೂಪುರೇಷೆಗಳು ಹೀಗಿರುತ್ತೆ, ಇದನ್ನು ನಾವು ಒಂದು ತಂಡವಾಗಿ ನಾವು ಹೊರತುಪಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ನಿರ್ವಹಣೆ ತಂಡಗಳ ಜೊತೆ ಬೆರೆಸಿ ಅವ್ರನ್ನ ನಿರ್ವಹಣೆಗೆ ಒಳಪಡಿಸಿ ಮುಂದಕ್ಕೆ ನಾವು ಅವ್ರಿಗೆ ಒಂದು ಅದರ ರುಚಿನ ಕೊಟ್ಟು ಅವ್ರಿಗೆ ಧೈರ್ಯ ತುಂಬೋದು, ನೀವು ನಿಮ್ಮ ಮುಂದಿನ ಇದನ್ನು ಪೀಳಿಗೆಗಳಲ್ಲಿ ಎತ್ಕೊಂಡು ಹೋಗ್ಬೋದು ಅಂತ ಹೇಳಿ. ಸೊ ನಾವು ನೋಡಿದಂಗೆ ಈಗ ಜನಪದ ಲೋಕದಲ್ಲಿ ಒಂದು ಡಿಪ್ಲೊಮಾ ನಡೆಸ್ತಾ ಇದ್ದಾರೆ ಜನಪದ ಲೋಕದಲ್ಲಿ. ಸೊ ಅವ್ರದ್ದೊಂದು ಇಷ್ಟಿದೆ ಕೋರ್ಸು ಏನೇನು ಅಂತ ಹೇಳ್ಬಿಟ್ಟು. ಸೊ ಈ ಸಬ್ಜೆಕ್ಟ್ ಹೇಗಿರುತ್ತೆ, ಈ ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟಲ್ಲಿ ಒಂದಷ್ಟು ನಾಲೆಜ್ ಕೊಡ್ತಾರೆ, ಥಿಯರಿ ಸಬ್ಜೆಕ್ಟಿಗೆ ಒಂದಷ್ಟು ನಾಲೆಜ್ ಸಿಗುತ್ತೆ. ಸೊ ಕಲೆಕ್ಟಿವ್ ನಾಲೆಜಲ್ಲಿ ಅವರ ತಮ್ಮ ಜೀವನ ರೂಪಿಸ್ಕೊಳ್ಬೋದು ಸರ್ ಅವರು. ಅದೇ ನೀವು ಒಬ್ಬ ಜಾನಪದ ಕಲಾವಿದ ಮನಸ್ಸು ಮಾಡಿದ್ರೆ ಸಮಾಜಕ್ಕೆ ಸಮುದಾಯಕ್ಕೂ ಕೂಡ ಜಾನಪದವನ್ನು ಪಸರಿಸ್ಬೋದು, ಚಾರಕೆಯನ್ನು ಮಾಡ್ಬೋದು ಅಂತ ತಿಳಿಸ್ತೀರಿ. ಹೌದು. ಹಲೋ, ಡೊಳ್ಳು ಕಲಾವಿದ ಹಿದಾಯತ್ ಅವರಿಗೆ ಡೊಳ್ಳು ಸಂಪೂರ್ಣ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಿದೆಯಾ? ಮಾಡಿದೆ ಸರ್. ಯಾವ ರೀತಿ ಸರ್? ಸಾಮಾನ್ಯವಾಗಿ ಈಗ ನಾನು ನನ್ನ ಮತ್ತು ನನ್ನ ಜೊತೆಗೆ ಓದಿರೋಂಥ ನನ್ನ ಗೆಳೆಯರನ್ನ ನಾನು ಲೈಕ್ ಒಂದ್ಸತಿ ನನ್ನಲ್ಲೂ ಅವರಲ್ಲೂ ಏನು ಡಿಫ್ರೆನ್ಷಿಯೇಟ್ಸ್ ಇದೆ ಅಂತ ಹೇಳಿ ನಾನು ಮೆಲುಕ್ತೀನಿ ಒಂದ್ಸತಿ. ಸೊ ಅವರು ನನ್ನ ಜೊತೆ M.Com ಮಾಡಿರೋ ಹುಡುಗರು ಸುಮಾರು ಜನ ನನ್ನ ಗೆಳೆಯರೆಲ್ಲ ಅವ್ರು ಲೆಕ್ಚರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರದ್ದೊಂದು ಭಾಗ ಆಗಿದೆ. ಸೊ ಈಗ ನಾನು ನನ್ನ ಜೊತೆ MA ಇನ್ ಡ್ರಾಮಾ ಮಾಡಿರೋ ಹುಡುಗರು ಹೆಂಗೆ ತೊಡಗಿಸ್ಕೊಂಡಿದ್ದೀವಿ, ನಮಗೆ ಹೆಂಗೆ ಒಂದು ಐಡೆಂಟಿಟಿ ಸಿಕ್ಕಿದೆ ಸಮಾಜದಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಡಿಗ್ರಿಯಲ್ಲಿ ಓದ್ತಿದ್ದಾಗ ಒಬ್ಬ ಹುಡುಗನ ಮಾತು ನಂಗೆ ತುಂಬ ಪ್ರೇರಣೆ ಆಗಿತ್ತು. ಸೊ ಸಾಮಾನ್ಯವಾಗಿ ಮಳೆ ಬಿದ್ದಾಗ ಎಷ್ಟೋ ಕೋಟಿ ಹನಿಗಳು ಬೀಳುತ್ತೆ, ಅದ್ರ ಲೆಕ್ಕನೇ ಇಲ್ಲ, ನಮ್ಗೆ ಯಾರಿಗೂ ಲೆಕ್ಕನೇ ಇಲ್ಲ ಅದ್ರ ಲೆಕ್ಕ. ಆ ಹುಡುಗ ಹೇಳಿದ ಮಾತು ಎಷ್ಟು ಇನ್ಸ್ಪಿರೇಷನ್ ಆಗಿತ್ತು ಅಂತಂದರೆ ಒಂದು 2-3 ಹನಿಗಳು ಆ ಕಮಲದ ಎಲೆ ಮೇಲೆ ಬಿದ್ದಿರುತ್ತೆ, ಅದು ತುಂಬ ಹೊಳೆಯುತ್ತೆ, ಪ್ರಕಾಶಮಾನವಾಗಿರುತ್ತೆ, ಅದು ಐಡೆಂಟಿಕಲ್ ಆಗಿರುತ್ತೆ. ಸೊ ನಾವು ನಮ್ಮ ಜೀವನನ ಆ ಥರ ಐಡೆಂಟಿಕಲ್ ಮಾಡ್ಕೊಬೇಕು ಅಂತ ಹೇಳಿ ಆ ಹುಡುಗ ಅವತ್ತು ಹೇಳಿದ ಮಾತನ್ನು ನಾನು ಇವತ್ತಿಗೂ ಅದು ನಂಗೆ ತುಂಬ ಅವಾಗ ಅರಿವಾಗಿತ್ತು. ಸೊ ನಾವು ನಮ್ಮ ಜೀವನನ ಐಡೆಂಟಿಕಲ್ ಮಾಡ್ಕೊಬೇಕು ಅನ್ನೋದು. ಸೊ ಡೊಳ್ಳು ಕುಣಿತ ನಾನೀಗ ಹೇಳೋದೇನಂತಂದರೆ, ನಾನು M.Com ಮಾಡಿರ್ಬೋದು, B.Ed ಮಾಡಿರ್ಬೋದು, MA ಇನ್ ಡ್ರಾಮಾ ಮಾಡಿರ್ಬೋದು, ನನಗೆ ನನ್ನ ಬೇರೆ ಗೆಳೆಯರು ನೋಡಿದ್ರೆ ಅವ್ರು ಬಹುಶಃ ಫ್ಲೈಟ್ ಹತ್ತು ಹೋಗಿ ಬೇರೆ ಕಡೆ ಶೋ ಮಾಡದೇ ಬೇರೆ ಸುಮ್ಮನೆ ಹೋಗಿ ಬರುವಂಥ ಆಪರ್ಚುನಿಟಿಗಳು ಇರ್ಬೋದು. ಆದರೆ ನಾನು ಬರೀ ಒಂದು ಡೊಳ್ಳು ಕುಣಿತ ಕಲ್ತು ನಾನೇ ಲೆಕ್ಕ ಇಟ್ಕೊಂಡಿಲ್ಲ, ಅಷ್ಟೊತ್ತಿ ನಾನು ಫ್ಲೈಟ್ ಹತ್ತಿ ಹೋಗಿ ಬೇರೆ ಜಿಲ್ಲೆಗಳಲ್ಲಿ ಶೋ ಮಾಡಿ ಬಂದ್ಬಿಟ್ಟು ನಾನು. ಸೊ ಈ ನಿಟ್ಟಿನಲ್ಲಿ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ನಾನು 1-2 ದಿನದ ಕೆಲಸ ನನಗೆ ಅಲ್ಲಿ ಜನಪದ ಕಲಾ ತಂಡಗಳನ್ನ ಕರ್ಕೊಂಡು ಹೋಗಬೇಕು, ಒಂದು ನಿರ್ವಹಣೆ ಮಾಡಬೇಕು, ಹಿಂದಿರುಗಿ ಬರಬೇಕು. ಸೊ ನಾನು ನನಗಿದ್ದ ನಾಲೆಜ್ನ ಬಳಸಿ ನಾನು ಆಲ್ಮೋಸ್ಟ್ ಲೈಕ್ 1 ಲಕ್ಷಕ್ಕಿಂತ ಮೇಲೆ 2 ದಿನದಲ್ಲಿ ಸಂಭಾವನೆ ಎತ್ಕೊಂಡಿರುವಂಥದ್ದು ಎಕ್ಸಾಂಪಲ್ಗಳು ನನ್ನ ಹತ್ರ ಇದೆ. ನಾನು ಹೌದು, ಬದುಕನ್ನು ಕಟ್ಕೊಬೋದಲ್ಲ ಬದುಕನ್ನು. ಈಗ ನಾವು ಪ್ರೈವೇಟ್ ಕಾಲೇಜು ಖಾಸಗಿ ಶಾಲೆಗಳಿಗೆ ತರಬೇತಿ ಕೊಟ್ಟಾಗ ಅಲ್ಲಿನ ಒಂದು ಅಟ್ಮಾಸ್ಫಿಯರ್ನ ನೋಡಿ ಅಲ್ಲಿ ಹೆಂಗೆ ಚಾರ್ಜ್ ಮಾಡಬೇಕು ಆ ಥರ ಚಾರ್ಜ್ ಮಾಡ್ತೀವಿ. ಅದೇ ಒಂದು ಗೌರ್ಮೆಂಟ್ ತರಬೇತಿಗೆ ಹೋದಾಗ ಅಲ್ಲಿ ಫ್ರೀಯಾಗಿ ತರಬೇತಿ ಕೊಡ್ತೀವಿ. ಸೊ ಅಲ್ಲಿ ಬರುವಂಥ ಸಂಭಾವನೆಗೂ ಸೊ ಇದು ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಒಂದು ನಾಲೆಜು. ಈಗ ಯಾವುದೋ ಒಂದು ದೇವ್ರ ಕಾರ್ಯ ಅಂತ ಹೇಳ್ತಾರೆ, ಆ ದೇವ್ರ ಕಾರ್ಯಕ್ಕೆ ನಾವು ತುಂಬ ಲೀನಿಯನ್ಸ್ ಬಜೆಟ್ ತೊಗೊಂಡು ಮಾಡ್ತೀವಿ. ಅದೇ ಥರ ಯಾವುದೋ ಒಂದು ಕಂಪ್ನಿಯಲ್ಲಿ ಇವೆಂಟ್ ಅಂತ ಹೇಳ್ತಾರೆ, ನಾವು ಅಲ್ಲಿ ಎಷ್ಟು ತೊಗೊಬೇಕು ಅಷ್ಟೇ ತೊಗೊತೀವಿ. ಕಾರ್ಪೊರೇಟ್ ಇವೆಂಟ್ಗೆಲ್ಲ ಫ್ಯಾನ್ಸಿ ರೇಟ್ ಇರುತ್ತೆ. ಹೌದು. ಸೊ ಅದು ನಾವು ಒಂದೊಂದ್ಸತಿ ಮೀಡಿಯೇಟರ್ ಕೈಲಿ ಸಿಕ್ಕಾಕೊಂಡ್ರೆ ನಮಗೆ ಅದು ಫಿಲ್ಟರ್ ಆಗಿ ಬರುತ್ತೆ. ಕಂಪ್ನಿ ಜೊತೆ ನೇರ ಕಾಂಟ್ಯಾಕ್ಟ್ ಇದ್ದಾಗ ನಿಮ್ಗೆ ಅರ್ಥ ಆಗಿದೆ ನೇರ ಕಾಂಟ್ಯಾಕ್ಟ್ ಅಂತ ಅಂದಾಗ ನೀವು ಎಷ್ಟು ಬೇಕಾದ್ರೂ ಅದಕ್ಕೇನು ದಕ್ಕಿಸ್ಕೊಬೇಕು ನೀವು ದಕ್ಕಿಸ್ಕೊಬೋದು. ಹೆಂಡತಿ ಮಕ್ಕಳನ್ನ ಖುಷಿಯಾಗಿ ಸಂತೋಷವಾಗಿ ಸಾಕೊಂಡು ಹೋಗೋದಕ್ಕೆ ಡೊಳ್ಳು ಕಲೆ
ಸಹಾಯ ಮಾಡ್ತಾ ಇದೆ. ನಾನು ಹೇಳಿದ್ನಲ್ಲ ಸರ್, ನಾನು ಹಿಂದೆನೇ ಹೇಳಿದೆ, ಡೊಳ್ಳು ಕುಣಿತದ ಕಲೆಯೊಂದಿಗೆ ಅವ್ರು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲೂ ತೊಡಗಿಸ್ಕೊಬೇಕು ಒಬ್ಬ ಕಲಾವಿದ. ಹೇಗೆ ನೀವೇನು ತೊಡಗಿಸ್ಕೊಂಡಿದ್ರಿ? ಈಗ ನಾನು ಕ್ರಿಸ್ತು ಜಯಂತಿ ಅಂತ ಒಂದು ಕಾಲೇಜ್ ಇದೆ, ಅಲ್ಲಿ ಇದಕ್ಕೆ ಅಂತಲೇ ವಿಶೇಷವಾಗಿ ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ದಾರೆ, ಪ್ರದರ್ಶನ ಕಲಾ ವಿಭಾಗ ಅಂತ ಹೇಳಿ. ಅಲ್ಲಿ ಆ ಕೋರ್ಸ್ಗೆ ನಾನು ಅಲ್ಲಿ ಅಡ್ಜೆಂಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮಗೆ ಹವರ್ ಬೇಸಿಸ್ ಮೇಲೆ ಸ್ಯಾಲ್ರಿ ಪೇ ಮಾಡುತ್ತಾರೆ. ಸೊ PS ಕಾಲೇಜಲ್ಲಿ ಕೂಡ ಪ್ರದರ್ಶನ ಕಲಾ ವಿಭಾಗ ಅಂತ ಹೇಳಿ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ, 2 ವರ್ಷ ಆಗಿದೆ. ಸೊ ಅಲ್ಲೂ ಕೂಡ ನಾನು ಅಲ್ಲಿನ ಹುಡುಗರಿಗೆ ಫೋಕ್ ಡಾನ್ಸ್ ಅಂತಲೇ ಒಂದು ಪೇಪರ್ ಇದೆ, ಆ ಪೇಪರ್ಗೆ ಪಾಠ ಮಾಡೋಕ್ಕೆ ಹೋಗ್ತೀನಿ. ಅಂದರೆ ಜನಪದ ಇವಾಗ ತನ್ನ ವಿಸ್ತಾರತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ, ಯೂನಿವರ್ಸಿಟಿಗಳಲ್ಲಿ ಪ್ರದರ್ಶನ ಕಲಾ ವಿಭಾಗಗಳು ಅಥವಾ ಜನಪದ ಅಧ್ಯಯನ ಕೇಂದ್ರಗಳೆಲ್ಲ ಶುರುವಾಗ್ತಿರೋದು ಜನಪದ ತನ್ನ ವಿಸ್ತಾರತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತ ಸಂತೋಷ ಆಗ್ತಾ ಇದೆ. ಜನಪದ ಅದರ ವಿಸ್ತಾರತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ, ಜೊತೆಗೆ ಒಬ್ಬ ಕಲಾವಿದನಿಗೆ, ಪ್ರದರ್ಶನ ಕಲಾವಿದನಿಗೆ, ಅದು ಯಾವುದೇ ಕಲಾವಿದ ಆಗಿರಲಿ, ಯಾವುದೇ ಅವನ ಕಲಾ ಪ್ರಕಾರ ಇರಲಿ, ಅದು ಢೊಳ್ಳಾಗಿರಲಿ, ಕಂಸಾಳೆ ಆಗಿರಲಿ, ಪಟ ಕುಣಿತ ಆಗಿರಲಿ, ಪೂಜಾ ಕುಣಿತ ಆಗಿರಲಿ, ಆ ಕಲಾವಿದರಿಗೆ ಪ್ರಸ್ತುತ ಜನತೆಗೆ, ಪ್ರಸ್ತುತ ಆಡಿಯನ್ಸಿಗೆ ಏನು ಬೇಕು ಅನ್ನೋದನ್ನ ಅರಿವು ಮಾಡಿ ಅವ್ರು ಪ್ರದರ್ಶನ ಕೊಡಬೇಕಾಗತ್ತೆ. ಸೊ ಈಗ ನಾನು ಸುಮಾರು ಕಡೆ ನೋಡಿದ್ದೀನಿ, ಅಲ್ಲಿ ಏನು ಮಾಡ್ತಾರೆ, ನೀವು ಸಾಕು ನಿಲ್ಲಿಸಿ ಅಂತಂದ್ರು ನಮ್ಮ ಕಲಾವಿದರು ಹಟ್ಟದ ಮೇಲೆ ಸುಮ್ಮನೆ ಡ್ರ್ಯಾಗ್ ಮಾಡ್ತಾರೆ, ಪ್ರದರ್ಶನ ಮಾಡ್ತಿರ್ತಾರೆ, ಅವ್ರ ಸಮಯನ ಡ್ರ್ಯಾಗ್ ಮಾಡ್ತಿರ್ತಾರೆ. ಒಳ್ಳೆ ಪ್ರಶ್ನೆ ನಿಮ್ಮ ಬಾಯಿಂದನೇ ಬಂತು ನನಗೆ. ಏನಂದರೆ, ಈಗ ಡೊಳ್ಳು ಪ್ರದರ್ಶನ ಕಲೆಯಲ್ಲಿ ನಿಮಗೆ ಒಂದು ಇದಿದೆಯಾ, ಒಂದು ಫ್ರೇಮ್ ವರ್ಕ್ ಇದೆಯಾ ಅಂತ? ಅಂದರೆ ಈಗ ನೃತ್ಯಕ್ಕೆ ಇಷ್ಟು ನಿಮಿಷವೇ ನೃತ್ಯ ಇರೋದು, ಅಥವಾ ಈ ಒಂದು ಪ್ಯಾಟ್ರನ್ನು ಫ್ರೇಮ್ ವರ್ಕ್ ಅಂತ ಅಲ್ಲ ಸರ್. ಈಗ ನಾನು ಹೇಳ್ತಾ ಇರೋದು, ನೀವು ಯಾವುದೇ ಒಂದು ಪ್ರದರ್ಶನ ತೊಗೊಂಡೋಗಿ ನೀವು ಸಾಮಾನ್ಯವಾಗಿ ಪ್ರೇಕ್ಷಕರ ಮುಂದೆ ಪ್ರದರ್ಶನ ಮಾಡಿದಾಗ, ಈಗ ಈಗಿರೋ ಪ್ರಸ್ತುತ ಪ್ರೇಕ್ಷಕ ವರ್ಗ ಏನಿದೆ, ಅದು ನಿಮಗೆ ಅವರ ಕಾನ್ಸಂಟ್ರೇಷನ್ ಕೆಲವೇ ನಿಮಿಷ ನಿಮ್ಮ ಮೇಲೆ ಅವರು ನಿಮ್ಮನ್ನು ಕೇಂದ್ರೀಕೃತವಾಗಿ ಇಟ್ಕೊಳ್ಳೋಕ್ಕಾಗೋದು. ನೀವು ಜಾಸ್ತಿ ಡ್ರ್ಯಾಗ್ ಮಾಡಿದಷ್ಟು ಇವ್ನು ಯಾವನಪ್ಪ ಇಳಿತಾನೆ ಕೆಳಗೆ ಅಂತ ಹೇಳಿ ಅವರು, ಈಗ ಸಾಮಾನ್ಯವಾಗಿ ನಾನು ಹ್ಯೂಮನ್ ಸೈಕಾಲಜಿಯಲ್ಲಿ ಕಾನ್ಸೆಪ್ಟಲ್ಲಿ ಮಾತಾಡೋಕೆ ಹೋದಾಗ, ನಾನೊಬ್ಬ ಆ ಪ್ರೇಕ್ಷಕನ ಕೂತ್ಕೊಂಡ್ರೆ ನಾನೇ ಎಷ್ಟು ನಿಮಿಷ ಅಂತ ಕಲೆ ಸಹಿಸ್ಕೊಬೋದು. ಸೊ ಅದನ್ನು ಕಲಾ ತಂಡ ಪ್ರದರ್ಶನ ಕಲಾವಿದ ಅದನ್ನು ಅರಿವು ಮಾಡ್ಕೊಬೇಕು. ಆ ಅರಿವು ಮಾಡಿಕೊಂಡು ಪ್ರಸ್ತುತ ಪ್ರದರ್ಶನ ಮಾಡ್ತಿರೋ ವೇದಿಕೆಯಲ್ಲಿ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇಲ್ಲ ಅನ್ನೋದು ಅರ್ಥಕೊಂಡು ಪ್ರದರ್ಶನ ಮಾಡಬೇಕು. ಈಗ ಅದನ್ನ ಏನ್ ಮಾಡ್ತಾರೆ ಸ್ವಲ್ಪ ಕಲಾ ತಂಡಗಳು, ಸಾಕು ಇಳಿರಿ ಮುಗಿಸಿ ಅಂತಂದ್ರೂ ಮುಗಿಸಲ್ಲ. ನಾನು ಎಷ್ಟು ಅಬ್ಸರ್ವ್ ಮಾಡಿದೀನಿ, ಬಾರಿಸ್ತಾ ಇರ್ತಾರೆ. ಅವ್ರಿಗೆ ನಮ್ಗೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ಲೋ, ಈ ತರದೆಲ್ಲ ಥಾಟ್ಸ್ ಇರುತ್ತೆ. ಈಗ ಅವ್ರಿಗೆ ಗೊತ್ತಿರುತ್ತೆ ನಾನು ಇಷ್ಟನೇ ನಿಮಿಷ ಪರ್ಫಾರ್ಮ್ ಮಾಡ್ತೀನಿ ಅಂದ್ರೆ, ಅಷ್ಟು ಪರ್ಟಿಕ್ಯುಲರ್ ನಿಮಿಷದಲ್ಲಿ ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದು ಆ ಪರ್ಟಿಕ್ಯುಲರ್ ಕಲಾವಿದನ್ ಅದ್ರ ಮನವರಿಕೆ ಇರಬೇಕು. ಸೊ ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡು ಬಂದ್ಬಿಡ್ಬೇಕು. ನನಗೂ ಇದೇ ಥರ ಒಂದು ಅವಕಾಶ ಸಿಕ್ಕಿತ್ತು. ನಾನು ನಾನು ಹೇಳಿದ್ನಲ್ಲ, ಈ ಕಲಾವಿದರಿಗೆ ಒಬ್ಬ ವಿದ್ಯಾವಂತನಾಗಿ ಕಲಾವಿದನಿಗೆ ಜನಪದ ರಂಗಭೂಮಿಗೆ ಏನು ನ್ಯಾಯ ಒದಗಿಸ್ಬೇಕಂತ ಒಂದು ಹಾದಿಯಲ್ಲಿ ನಾನು ಒಬ್ಬ ಮಂತ್ರಿ ಜೊತೆ ನೇರವಾಗಿ ವಾದಕ್ಕೆ ಇಳಿದಿದೆ. ನನಗೆ ಆ ವೇದಿಕೆ ಮೇಲೆ ಕಾರ್ಯಕ್ರಮ ಬೇಕೇ ಬೇಕು ಅಂತ ಹೇಳಿ. ನಾನು ಇವತ್ತಿಗೂ ಅವ್ರ ಕಣ್ಣಲ್ಲಿ ನಿಷ್ಠೂರನಾಗಿದ್ದೀನಿ. ಅವ್ರ ಮನೆಗೆ ಯಾವ್ದಾದ್ರು ಪರ್ಸನಲ್ ಕೆಲ್ಸಕ್ಕೆ ಹೋದ್ರು ಕೂಡ ಅವರು ಇಷ್ಟು ಬಿಸಿ ರಕ್ತ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಮಗೆ ಬುದ್ಧಿವಾದ ಹೇಳೇ ಕಳಿಸ್ತಾರೆ ಆ ಒಂದು ಘಟನೆಯಿಂದ. ಅದು ನನ್ನ ಪಾಲಿಗೆ ನಾನು ಒಬ್ಬ DCM ಜೊತೆ ಒಬ್ಬ ಜನಪದ ಕಲಾವಿದನಾಗಿ ಅದು ನಾನು ಮಾಡಿರೋ ನನ್ನ ಲೈಫಲ್ಲಿ ದೊಡ್ಡ ಹೋರಾಟ ಅಂತ ನನ್ನ ಭಾವನೆ. ಅಲ್ಲಿ ಆರ್ಗನೈಸ್ ಮಾಡಿರೋ ಮೇಡಮು ಜನಪದ ಕಲಾವಿದರು ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋ ನನಗೆ ಗೊತ್ತೇ ಇಲ್ಲ. ನಾನು ಇನ್ನೊಂದು ತಂಡ, ಕಂಸಾಳೆ ತಂಡ ಬಂದಿತ್ತು. ಅವರು ನಾನು ಕಂಡಿರೋ ಹಂಗೆ ಇಡೀ ಕರ್ನಾಟಕಕ್ಕೆ ಸುಪ್ರಸಿದ್ಧ ಕಂಸಾಳೆ ತಂಡ. ನಾನು ಅವ್ರ ಕೊನೆ ಕೇಳಿದೆ, ಅಣ್ಣ ನೀವು ಒಂದು 5 ನಿಮಿಷ, ನಮಗೂ ಒಂದು 5 ನಿಮಿಷ ವೇದಿಕೆ ಮೇಲೆ ಅವಕಾಶ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವ. ಬರೀ ಯಾವುದೋ ಒಂದು ಅತಿಥಿಗಳಿಗೆ ಸ್ವಾಗತ ಮಾಡೋಕ್ಕೆ ಸೀಮಿತವಾಗಿದೆಯಾ ಪ್ರದರ್ಶನ ಕಲಾ ತಂಡಗಳು, ಜನಪದ ಕಲಾ ತಂಡಗಳು ಅನ್ನೋದು ನನ್ನ ದೊಡ್ಡ ವಾದ. ನಾನು ಅದಕ್ಕೋಸ್ಕರ ನಮಗೆ ಅವರು ನಾನು ಒಪ್ಕೊತೀನಿ, ನಮಗೆ ಅವರು ಅತಿಥಿಗಳನ್ನ ಕರೆದಿದ್ರು ಕೂಡ ನಮಗೆ ಅವ್ರಿಗೆ ಈಕ್ವಲ್ ಬೇರೆ ತಂಡಗಳಿಗೆ ಏನು ಪ್ರದರ್ಶನಕ್ಕೆ ವೇದಿಕೆಗೆ ಅವಕಾಶ ಕೊಡುತ್ತೆ, ನಮಗೂ ಅವಕಾಶ ಕೊಡಬೇಕು. ಅವರು ಬೇರೆ ರೀಸನ್ಸ್ ಹೇಳ್ತಿದ್ದಾರೆ, ಇಲ್ಲ ಮೈಕ್ ಸರಿಗಿಲ್ಲ, ಸ್ಟೇಜ್ ಬಿದ್ದೋಗುತ್ತೆ, ಐಟಮ್ಸ್ ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ, ಅದು ಇದು ಅಂತ ಹೇಳ್ತಿದ್ದಾರೆ. ನನ್ನ ಭಾಗ್ಯಕ್ಕೆ ಮುಖ್ಯಮಂತ್ರಿಗಳು ನನ್ನ ಕಾರ್ಯಕ್ರಮ ನೋಡಿದ್ರು, DCM ಕೂತ್ಕೊಂಡು ಕಾರ್ಯಕ್ರಮ ನೋಡಿದ್ರು. ಯಾವ ಆರ್ಗನೈಸರ್ ನನ್ನ ಕಾರ್ಯಕ್ರಮ ಬೇಡ ಅಂತಂದ್ರು, ಅವ್ರು ಮತ್ತೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಹಾಡ್ತಾರೆ, ಇನ್ನೊಂದ್ಸತಿ ಅವ್ರ ಜೊತೆ ಪರ್ಫಾರ್ಮ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಅದು ನನ್ನ ಒಂದು ಅದು ಹೋರಾಟ. ನಾನು ಪ್ರದರ್ಶನ ಮುಗಿದಾಗ ಮೇಲೆ ಒಂದು 5 ನಿಮಿಷ ಕಣ್ಣೀರು ಹಾಕಿದ್ದೀನಿ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ದುಡಿತಾ ಇರತಕ್ಕಂಥ ಜಾನಪದ ಸಂಘಟಕರ ಕೆಲಸನೇ ಮತ್ತು ಉದ್ದೇಶನೇ ಇದಾಯ್ತು. ಏನಂದರೆ ಎಲ್ಲೋ ಒಬ್ಬ ರಾಜಕಾರಣಿಯ ಒಂದು ಮೆರವಣಿಗೆಗೋ ಸ್ವಾಗತಕ್ಕೋ ಬೀದಿಯಲ್ಲಿ ನಿಂತು ಪ್ರದರ್ಶನ ಮಾಡ್ತಕ್ಕಂಥ ಜನಪದ ಕಲೆಗಳನ್ನು ಸೂಕ್ತ ವೇದಿಕೆಯನ್ನು ಕಲ್ಪಿಸಿ ಅವ್ರಿಗೂ ಕೂಡ ಪ್ರಶಸ್ತಿಯನ್ನು ನೀಡಬೇಕು, ಸರ್ವಕಾಲಕ್ಕೂ ಅವರೆಲ್ಲ ಕಡೆಗೆ ಸಲ್ಲಬೇಕು ಅನ್ನೋದೇ ಈ ಸಂಘಟಕರ ಹೋರಾಟ ಮತ್ತು ಅವ್ರ ಉದ್ದೇಶ ಕೂಡ. ಹೌದು. ಸೊ ಈ ನಿಟ್ಟಿನಲ್ಲಿ ಹಂಗೆ ನೋಡೋಕೆ ಹೋದರೆ
ಜನಪದ ಕಲಾವಿದರಿಗೆ ಸಿಗ್ತಾ ಇರೋ ಸರ್ಕಾರದಿಂದ ಸಿಗ್ತಾ ಇರೋ ಸಂಭಾವನೆನೂ ಕಡಿಮೆ. ಅದು ಕಂಪೇರ್ ಮಾಡಿದ್ರೆ ನಾವು ಶಾಸ್ತ್ರೀಯ ನೃತ್ಯಗಳಿಗೆ ಸಂಭಾವನೆ ಸಿಗ್ತಾ ಇರೋದು ಹೆಚ್ಚು. ಸೊ ಅವರು ಕೊಡ್ತಾ ಆ ಕಲಾವಿದರು ಕೊಡೋ ರೀಸನ್ಗಳು ಮತ್ತು ಈ ಹಿಂದೆ ಈ ಸಂಘಟಕರು ಇಲ್ಲ ಅವ್ರಿಗೂ ಅಷ್ಟೇ ಅಟ್ಲೀಸ್ಟ್ ಈಕ್ವಲ್ ಆದರೂ ಸಿಗ್ಬೇಕಲ್ವಾ, ಈಕ್ವಲ್ಲು ಸಿಗ್ತಾ ಇಲ್ಲ. ಅವ್ರಿಗಿಂತ 10,000 ಕಡಿಮೆ ಸಿಗ್ತಾ ಇದೆ. ಆ ತಂಡಗಳಿಗೇನು ಸಂಭಾವನೆ ಸರ್ಕಾರ ಕೊಡ್ತಾ ಇದೆ ಆ ಸಂಭಾವನೆಗಿಂತ 10,000 ಕಡಿಮೆ ಜನಪದ ಕಲಾ ತಂಡಗಳಿಗೆ ಸಿಗ್ತಾ ಇರುವಂಥದ್ದು. ಸೊ ವ್ಯಕ್ತಿ ಒಂದು ಇಂಡಿವಿಜುವಲ್ ಅಂತ ನೋಡೋಕೆ ಹೋದಾಗಲೂ ಕೂಡ ಅವರು ಈಗ ಒಬ್ಬ ವ್ಯಕ್ತಿಗೆ ಫಿಕ್ಸ್ ಮಾಡುವಂಥದ್ದು ರೇಟು ಡಿಫ್ರೆಂಟ್ ಆಗಿರುತ್ತೆ. ಕಂಪ್ಲೀಟ್ ಜನಪದ ತಂಡಗಳ ಫಿಕ್ಸ್ ಮಾಡುವಂಥ ರೇಟು ಡಿಫ್ರೆಂಟ್ ಇರುತ್ತೆ. ಜೊತೆಗೆ ನಾನು ಬೇರೆ ಇನ್ನೊಂದು ತಂಡಗಳ ಜೊತೆ ನಾನು ಹೇಳಿದೆ ಆಗಲಿ ನಿಮಗೆ ನೃತ್ಯ ಅಂತ ಹೇಳ್ಬಿಟ್ಟು ಮಯೂರಿ ಉಪಾಧ್ಯಾಯ ಅವ್ರ ತಂಡ, ಅದು ಅವ್ರ ಜೊತೆ ನಾವು ಪರ್ಫಾರ್ಮೆನ್ಸ್ಗೆ ಹೋದಾಗ ಅಲ್ಲಿ ನಾವು ಫಸ್ಟ್ ಕಂಡೀಷನ್ ನಮ್ಮ ಗುರುಗಳು ಹಾಕಿದ ಕಂಡೀಷನ್ ಏನಂತಂದರೆ ಡಾಕ್ಟರ್ KV ದೊರೆರಾಜ್ ಅಂತ ಹೇಳಿ ಅವರು ನಾನು ಡೊಳ್ಳು ಕುಣಿದರು. ನಾನು ಆ್ಯಕ್ಚುಲಿ 3 ಡೊಳ್ಳು ಕುಣಿತ ಗುರುಗಳು ನನಗೆ. ಒಬ್ಬರು ಕೀಲರದ ಕಿರಣ್ ಅಂತ ಹೇಳಿ, ಆಗಲೇ ನಾನು ಮೊದಲೇ ಪ್ರಸ್ತಾಪಿಸಿದ ದುರ್ಗಪ್ಪ ಅಂತ ಹೇಳಿ, 3ನೇವ್ರು ಬಂದು ನಮ್ಮ KV ದೊರೆರಾಜ್ ಅಂತ ಹೇಳಿ, ಅವರು ನಮ್ಮ ಟಾಕಪ್ಪ ಅವ್ರ ಶಿಷ್ಯಂದಿರೋರು. ಸೊ ಅವ್ರ ಹತ್ರ ನಾನು ಡೊಳ್ಳು ಪಳಗಿದ್ದು. ಸೊ ಅಲ್ಲಿ ಅವ್ರು ನಮ್ಮ ಗುರುಗಳು ಆ ತಂಡದ ಮುಖ್ಯಸ್ಥರಿಗೆ ಹೇಳಿದೆ ಅಂತಂದರೆ, ನೀವು ಬೇರೆ ಕಲಾವಿದರಿಗೆ ಏನು ಪ್ರಾಶಸ್ತ್ಯ ಕೊಡ್ತೀರಾ, ಏನು ನೀವು ಇದನ್ನು ಕೊಡ್ತೀರಾ, ಅದೇ ಪ್ರಾಶಸ್ತ್ಯ ಈ ಕಲಾವಿದರಿಗೆ ಕೊಟ್ಟರೆ ನಾವು ನಿಮ್ಮ ಜೊತೆಗೆ ಬೆರಿತೀವಿ, ಇಲ್ಲಾಂದರೆ ಬೆರೆಯಲ್ಲ ಅಂತ ಹೇಳಿ. ಸೊ ನಾವು ಇಲ್ಲಿಂದ ನಾವು ಬೇರೆ ಯಾವುದೇ ಶೋಸ್ ಹೋದಾಗ ನಮಗೂ 5 ಸ್ಟಾರ್ ಹೋಟ್ಲ್ಗಳಲ್ಲೇ ರೂಮ್ ವ್ಯವಸ್ಥೆ ಮಾಡಬೇಕು, ನಮಗೂ ಕೂಡ ಫ್ಲೈಟ್ ಟಿಕೆಟ್ಸೇ ಬುಕ್ ಮಾಡಬೇಕು. ಸೊ ನಮ್ಮ ಕಲಾವಿದ ಜೊತೆ ನಾವು ಫ್ಲೈಟಲ್ಲೇ ಹೋಗ್ತಾ ಇದ್ದಿದ್ದು, ನಾವು ಫ್ಲೈಟಲ್ಲೇ ಬರ್ತಾ ಇದ್ದಿದ್ದು. ಸೊ ನಾವು ನಾನು ಅವ್ರ ಜೊತೆ ಬೆರೆತು ಮ್ಯೂಸಿಕ್ಗಳಿಗೆ ಡೊಳ್ಳನ್ನು ಹೆಂಗೆ ಪರ್ಫಾರ್ಮ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನನಗೆ ಇದು ಆಗದೇ ಇರೋ ಕೆಲಸ ಬಂದ್ಬಿಡೋಣ ಅಂತ ಹೇಳಿ ಅವ್ರು ಯಾವುದೋ ಒಂದು ವೆಸ್ಟರ್ನ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಆ ವೆಸ್ಟರ್ನ್ ಮ್ಯೂಸಿಕ್ ಡೊಳ್ಳು ಸೆಟ್ ಮಾಡಬೇಕಾಗಿತ್ತು. ನಾನು ಅದರಿಂದ ಹಿಂಜರಿ ಬಿಡೋಣ, ಇದು ಆಗದೇ ಇರೋ ಕತೆ ಅಂತ ಹೇಳ್ಬಿಟ್ಟು ಭಾಳ ಇದು ಲೈಕ್ ನನಗೆ ಮಾತನಾಡಣ್ಣಯ್ಯ ಮಾತನಾಡ